ಇಲ್ಲಿ ನೋಡ್ರಿ ಎಷ್ಟಾನೆ ನಿಂತೈತೆ. ಊಟನೇ ಬಂದ್ಬಿಟ್ಟೈತೆ. ನೋಡ್ರಿ ಇಲ್ಲ ಐತೆ ಜಿಂಕೆ. ನೋಡ್ರಿ ಅಲ್ಲ ಐತೆ ಜಿಂಕೆ. ನೋಡ್ರಿ ಇವಾಗ ಬಂದಿದೀವಿ ಕಾಡೆ ಮೇಗಳು ತಿರುಗಾಡೋ ಸ್ಪಾಟ್ಗೆ. ನೋಡ್ರಿ ಇಲ್ಲೊಂದು ಆಕ್ಸಿಡೆಂಟ್ ಆಗಿ ಹೋಯ್ತಾ ನೋಡ್ರಿ. ಅದಕ್ಕೆ ಸ್ಲೋಲ್ ಬರ್ಬೇಕು ಅಂತ ಅನ್ನೋದು. ಹೌದು, ಇವತ್ತು ನಮ್ಮ ವಿಡಿಯೋದಲ್ಲಿ ನಾವು ನಿಮ್ಗೆ ತೋರಿಸ್ತೀವಿ ನೋಡ್ರಿ ಬಂಡೀಪುರ ಟೈಗರ್ ರಿಸರ್ವ್ ನೈಟ್ ಟೈಮ್ ಯಾವ ತರ ಇರುತ್ತೆ ಅಂತ. ಎಲ್ಲಾ ಕ್ರಿಯೇಟರ್ಸ್ ಗಳು ಕೂಡ ಆಲ್ಮೋಸ್ಟ್ ಅಲ್ಲೂ ಮಾರ್ನಿಂಗ್ ಟೈಮ್ ಬಂಡೀಪುರ ಟೈಗರ್ ರಿಸರ್ವ್ ನ ನಿಮ್ಗೆ ತೋರಿಸಿದ್ದಾರೆ. ಆದ್ರೆ ನಮ್ಮ ವಿಡಿಯೋದಲ್ಲಿ ಇವತ್ತು ನಮ್ ಫ್ಯಾಮಿಲಿಗೆ ನಾ ತೋರಿಸ್ತಾ ಇರೋದು ಏನಪ್ಪಾ ಅಂತಂದ್ರೆ ಬಂಡೀಪುರದ ಟೈಗರ್ ರಿಸರ್ವ್ ನೈಟ್ ಟೈಮ್ ಯಾವ ತರ ಇರುತ್ತೆ. ಕಂಪ್ಲೀಟ್ ಆಗಿ ಯಾವ್ಯಾವ ಪ್ರಾಣಿಗಳು ಕಾಣಿಸುತ್ತೋ ಎಲ್ಲಾ ಪ್ರಾಣಿಗಳನ್ನು ಕೂಡ ಆಲ್ಮೋಸ್ಟ್ ಅಲ್ಲೂ ನಿಮ್ಗೆ ತೋರಿಸ್ತೀವಿ. ಈ ವಿಡಿಯೋನ ಮಿಸ್ ಮಾಡದೆ ಫುಲ್ ನೋಡ್ರಿ. ನೋಡ್ರಿ ಇವಾಗ ಸ್ಟಾರ್ಟ್ ಆಯ್ತು ಬಂಡೀಪುರ ಟೈಗರ್ ರಿಸರ್ವ್. ನಾವಾಡುವ ನುಡಿಯೇ ಕನ್ನಡ ನುಡಿ, ನಾವಿರುವ ತಾಣವೇ ಗಂಧದ ಗುಡಿ. ಅತಾಗಿತಾಗಿ ಎಲ್ಲಾ ಕಡೆನೂ ಕೂಡ ನೀವು ಅಬ್ಸರ್ವ್ ಮಾಡ್ರಿ. ಯಾವ್ದಾದ್ರು ಪ್ರಾಣಿ ಗಿಣಿ ನಾನ್ ಮಿಸ್ ಮಾಡಿ ಹೇಳಿದ್ರೆ ನೀವು ಅದನ್ನ ಸರಿಯಾಗಿ ಸರಿಪಡಿಸ್ಕೊಳ್ಳಿ. ನೋಡ್ರಿ ಯಾವ ತರ ಐತೆ ಬಂಡೀಪುರ ಫಾರೆಸ್ಟ್. ಚೆನ್ನಾಗಿದೆ. ಅಲ್ಲಿ ನೋಡ್ರಿ ಸ್ಟಾರ್ಟಿಂಗು ಎಂಟ್ರಿ ಕೊಟ್ಟ ತಕ್ಷಣ ಜಿಂಕೆ ನೋಡ್ರಿ ಅಲ್ಲಿ ಮೇಯ್ತೈತೆ ನೋಡ್ರಿ ಆನೆ. ಅಲ್ಲಿ ಹಿಂದ್ಗಡೆ ಮೇಯ್ತಾಯ್ತು. ಅಲ್ಲಿ 2 ಆನೆ ಮೇಯ್ತಾಯ್ತು. ನಾವು ಒಂದ್ ಸ್ವಲ್ಪ ಮೂವ್ ಮಾಡ್ಬಿಟ್ವು. ಮತ್ತೆ ಹಿಂದ್ಗಡೆ ಹೋದ್ರಕ್ಕೆ ಏನಾದ್ರು ಡಿಸ್ಟರ್ಬೆನ್ಸ್ ಆಗುತ್ತೆ ಅಂತ ಅನ್ಬಿಟ್ಟು ನಾವು ಮೂವ್ ಆಗ್ಬಿಟ್ಟು ಬಂದ್ಬಿಟ್ವು. 2 ಆನೆ ಮಾತ್ರ ನೋಡಿ ಅದೇ ಜಾಗದಲ್ಲಿ ಮೇಯ್ತಾಯ್ತು. ಅಬ್ಸರ್ವ್ ಮಾಡ್ತಾನೆ ಇದ್ದೀನಿ ನಾನು ಕೂಡ ಅದ್ರ ಪ್ರಾಣಿ ಗಿಣಿ ಕ್ಯಾಪ್ಚರ್ ಆಗುತ್ತಾ ಅಂತ. ಸಿಗುತ್ತೆ ಒಟ್ನಲ್ಲಿ. ಆನೆಗಳಂತೂ ಹೇಳ್ಬೇಕು ಅಂತಂದ್ರೆ ಬಂಡೀಪುರದಲ್ಲಿ ಆನೆಗಳೇ ಹೇಳ್ಬೇಕು ಅಂದ್ರೆ ಜಾಸ್ತಿ ಇರೋದು. ಸಿಗುತ್ತೆ ಅಂತೂ ಇಂತೂ ನೋಡ್ತಾ ಇದ್ದಂಗೆ ಕತ್ಲು ಆಗ್ಬಿಡ್ತಾವ ನೋಡ್ರಿ. ಏನು ಕಾಣಿಸ್ತಾ ಇಲ್ಲ. ಆದ್ರೂ ವೆದರ್ ನೋಡ್ರಿ ಬಂಡೀಪುರ ವೆದರ್. ಪ್ರಾಣಿ ಕಾಣ್ಲಿಲ್ಲ ಅಂದ್ರೆ ಏನ್ ನಮ್ಗೆ ಬಂಡೀಪುರ ವೆದರ್ ಕಾಣಿಸುತ್ತಲ್ಲ ನೋಡ್ರಿ. ಇಷ್ಟು ಸಲ ನಾವು ಬಂಡೀಪುರಕ್ಕೆ ಬಂದಾಗ ತುಂಬಾನೇ ಪ್ರಾಣಿಗಳೆಲ್ಲ ಬಂದು ರೋಡ್ ಸೈಡ್ ನಿಂತ್ಕೋತಾ ಇದ್ವು. ಆದ್ರೆ ಈ ಸಲ ನಾವು ಬಂದಿದ್ದ ದಿನ ಒಂದು ಪ್ರಾಣಿನೂ ಕೂಡ ನಿಂತ್ಕೋತಾ ಇಲ್ಲ. ಇವಾಗ ಸ್ಟಾರ್ಟಿಂಗ್ ಬಂದಾಗ ಮಾತ್ರ ಅಲ್ಲಿ ಜಿಂಕೆನು ಮತ್ತೆ 2 ಆನೆ ನಿಂತಿತ್ತು. ಅದಾದ್ಮೇಲೆ ಮುಂದ್ಗಡೆ ನಾವು ಎಲ್ಲಾ ಕಡೆನೂ ಕೂಡ ನೋಡ್ತಾನೆ ಇದೀವಿ. ಒಂದು ಪ್ರಾಣಿನೂ ಕೂಡ ನಮ್ ಕಣ್ಣು ಕಾಣಿಸ್ತಾ ಇಲ್ಲ. ಸರ್ ಹುಲಿಗಿಲಿ ಬಂದ್ಬಿಟ್ರೆ ಏನ್ ಮಾಡ್ದೆ? ಬಂದ್ರೆ ಇನ್ನೇನ್ ಮಾಡಿದೆ, ಗ್ಲಾಸ್ ಏರ್ಸ್ಕೊಂಡು ಕಪ್ಕೊಂಡು ಒಳಗೆ ಕೂತಿರೋದು. ಬಂದ್ ಗ್ಲಾಸ್ ಹೊಡಿಯಲ್ವ ಅದು? ಹೊಡೆದಾಕ್ಬಿಡುತ್ತೆ. ನೀನ್ ಇದೆಲ್ಲ ವೇಸ್ಟ್ ಪಡೈತೆ ಸಿಗ್ನಿ ತಿನ್ಕೋಗ್ಲಿ ಅಂತ. ಅದು ನನ್ನಂತೆ ಅವ್ರು ತಿನ್ನಲ್ಲ ಕಣ. ಹುಲಿ ಯಾವತ್ತಿದ್ರು ಹುಲಿನ ತಿನ್ನಲ್ಲ. ಹುಲಿ ಯಾವತ್ತಿದ್ರು ನಿನ್ನಂತ ಇಲಿನ್ ತಿನ್ನೋದು. ಅಂತೂ ಇಂತೂ ನಾವು ಊರು ಬಿಟ್ಬಿಟ್ಟು ಬಂಡೀಪುರ ಫಾರೆಸ್ಟ್ ಅಲ್ಲಿ ಹೋಗ್ತಾ ಇದೀವಿ. ನೋಡ್ರಿ ಎಷ್ಟಾನೆ ನಿಂತೈತೆ ನೋಡ್ರಿ ಹೇಳ್ದಂಗೆ. ನೋಡಿ ಇಲ್ಲಿ ನೋಡ್ರಿ ಎಷ್ಟಾನೆ ನಿಂತೈತೆ. ಊಟನೇ ಬಂದ್ಬಿಟ್ಟೈತೆ. ಸ್ಲೋ ಮಾಡು ಮಚ್ಚ, ಸ್ಲೋ ಮಾಡು. ಫುಲ್ ಆಗೈತೆ ನೋಡ್ರಿ. ಎಲ್ಲ ಫೋಟೋ ತಗೋತವ್ರೆ. ಅಲ್ಲಿ ನೋಡ್ರಿ ಮೇಯ್ತೈತೆ. ಮತ್ತೆ ಹಂಗೆ ನೀವು ಬಂಡೀಪುರದಲ್ಲಿ ಹೋಗ್ಬೇಕಾದ್ರೆ ಯಾವ್ದಾದ್ರು ಪ್ರಾಣಿಗಳು ರೋಡ್ ಸೈಡ್ ನಲ್ಲಿ ನಿಮ್ಗೆ ಏನಾದ್ರು ಕಾಣಿಸಿದ್ರೆ ಅದನ್ನ ದೂರದಿಂದಾನೇ ನೋಡ್ಕೊಂಡು ಹಂಗೇನೆ ಹೊಂಟೋಗ್ಬಿಡಿ. ಹತ್ರ ಹೋಗ್ಬಿಟ್ಟು ಅದ್ರ ಮುಂದೆ ಫೋಟೋ ತಗೊಳ್ಳೋದಾಗ್ಲಿ ಈ ತರ ಸಾಹಸಗಳಿಗೆ ಕೈ ಹಾಕೋದಿಕ್ಕಂತಲೂ ಹೋಗ್ಬೇಡ್ರಿ. ಏನಕ್ಕಪ್ಪ ಅಂತಂದ್ರೆ ಅದಕ್ಕೆ ನಾವು ಎಷ್ಟು ತೊಂದರೆ ಕೊಡ್ತೀವೋ ಆವಾಗ ಏನ್ ಮಾಡ್ತಾವಪ್ಪ ಅಂತಂದ್ರೆ ಅದು ನಮ್ಗೂ ಕೂಡ ತೊಂದರೆ ಕೊಡುತ್ತೆ. ಅರ್ಥ ಆಯ್ತು ಅನ್ಸುತ್ತೆ. ಹೇಳ್ದಂಗೆ ಕೇರಳನು ಕೂಡ ಎಂಟ್ರಿ ಆಗ್ಬಿಡ್ತಾವ ನೋಡ್ರಿ. ಬಂತು ನೋಡ್ರಿ ಕೇರಳಗೆ ಎಂಟ್ರಿ ಅದು. ನೋಡ್ರಿ ಅಂತೂ ಫೈನಲ್ ಆಗಿ ನಾವು ಬಂಡೀಪುರ ಫಾರೆಸ್ಟ್, ವೈನಾಡ್ ಫಾರೆಸ್ಟ್ ಎಲ್ಲ ಮುಗಿಸ್ಕೊಂಡು ಇವಾಗ ಕೇರಳದಲ್ಲಿ ನಿಂತಿದ್ದೀವಿ. ಮತ್ತೆ ಈ ಕೇರಳದಲ್ಲಿ ಇನ್ನೊಂದೇನಪ್ಪ ಫೇಮಸ್ ಅಂತಂದ್ರೆ ನೋಡಿ ರೀತಿ ಲಾಟ್ರಿ ತುಂಬಾನೇ ಫೇಮಸ್. ಕೇರಳ ಅಂತ ಬಂತು ಅಂತಂದ್ರೆ ಲಾಟ್ರಿ ತುಂಬಾನೇ ಫೇಮಸ್. ಇಲ್ಲಿ ಲಾಟ್ರಿ ಹಾಕ್ದ್ಯಾ? ಒಂದಾಕು ಬಾ ಏನಿಲ್ಲ ಕಣ ಹಾಕು. ಕೇರಳದಲ್ಲಿ ಫೇಮಸ್ ಇದು. ಫೇಮಸ್ ಗೇಮ್ ಯಾವ್ದಪ್ಪ ಅಂತಂದ್ರೆ ಲಾಟ್ರಿ. ನೋಡ್ರಿ ಏನೇನೋ ಬರೋದ್ರೆ ನಂಗೂ ಕೂಡ ಸರಿಯಾಗಿ ಗೊತ್ತಿಲ್ಲ ಲಾಟ್ರಿ ಬಗ್ಗೆ. ನೋಡ್ರಿ ಇಲ್ಲೆಲ್ಲ ಹಾಕಿದಾರ. ಅಪ್ ಟು 1 ಕೋಟಿವರೆಗೂ ಕೂಡ ಗೆಲ್ಬೋದು ಅನ್ಸುತ್ತೆ. ನೋಡ್ರಿ ಕೇರಳ ಕಾಫಿ ಅಂಗಡಿಗೆ ಬಂದಿದೀವಿ. ಕೇರಳ ಕಾಫಿನ ಕುಡಿದು ನೋಡೋಣ ಯಾವ ತರ ಇರುತ್ತೆ. ಓಕೆ ಓಕೆ ಕೇರಳದ ಕಾಫಿ ಕುಡಿತಾ ಇದೀವಿ ನೋಡ್ರಿ. ನೀ ಕುಡಿಯಲ್ವಾ? ಬೈರಿಲ್ಲ ನೋಡ್ರಿ ಕೇರಳದ ಫೇಮಸ್ ಕಾಫಿನ ಕುಡಿತಾ ಇದೀವಿ ಇವಾಗ. ಯಾಕಣ್ಣ ಫೇಮಸ್ ಅಲ್ವಾ ಕೇರಳದಲ್ಲಿ ಕಾಫಿ, ಅದಕ್ಕೇನೆ. ನೋಡ್ರಿ ಬಂತು. ಥ್ಯಾಂಕ್ ಯು ಬಾಯ್. ಕುಡಿ ನೀನು. ಎಲ್ಲೋದ್ರೂ ತಿನ್ನೋದೇ ಕೆಲಸ ಇವ್ರಿಗೆ. ಮನುಷ್ಯ ಇರೋದೇ ತಿನ್ನಕ್ಕೆ, ತಿಂದು ಸಾಯಕ್ಕೆ. ತಿಂದು ಸಾಯೋದೆ ಅಂತ ತಿಂದು ಕೂಡ ಸತ್ಕೊಂಡು
ಬಿಸಿ ಚೆನ್ನಾಗೈತೆ ಕೇರಳದ ಕಾಫಿ. ನಾಯಿ ಕಣಕ್ ಬಂದಿಸ್ಕೊಟ್ಟಾನೆ ಸಾಗರ ತಿನ್ನೋದಿಕ್ಕೆ ನನಗೆ. ಕಳ್ಳ ತಿನ್ನಕ್ ಕುಡಿಯಾ ಕುಡ್ದಿನ ಏನ ಕಾಫಿ ನಿಂಗ್ ತಾನೇ ಕೊಟ್ಟಿರೋದು. ನೋಡ ಅಲ್ಲಿ ಏನದು ನೋಡಿ, ಕಾಫಿ ಕುಡಿಯಲ್ಲ ಅಂದ್ಬಿಟ್ಟು ಊರ್ಲೆಲ್ಲ ಪ್ರಚಾರ ಮಾಡ್ಕೊ ಬಂದಾನ. ಇಲ್ಲಿ ನೋಡಿದ್ರೆ ಒಂದು ಜಗ್ ಕಾಫಿ ಕುಡಿತಾವನೆ. The next day. ಓಕೆ, ಹೊರಡೋಣವಾ? ಎಲ್ರಿಗೂ ಶಾಕ್ ಆಯ್ತು ಅನ್ಸುತ್ತೆ. ಏನಕ್ಕಪ್ಪ ಅಂತಂದ್ರೆ ನಿನ್ನೆ ರಾತ್ರಿ ನಿಮ್ಗೆ ನಾನು ಬಂಡೀಪುರ ವೈಲ್ಡ್ ಲೈಫ್ ಇಂದ ವೈನಾಡು ವೈಲ್ಡ್ ಲೈಫ್ ವರ್ಗು ಕೂಡ ನಿಮ್ಗೆ ನೈಟ್ ನಲ್ಲಿ ತೋರಿಸ್ತಾ ಯಾವ ತರ ಇರುತ್ತೆ ಅಂತ. ಅದಕ್ಕೆ ನಾವಿವತ್ತು ಮಾರ್ನಿಂಗ್ ವರ್ಗು ಕೂಡ ವೆಯ್ಟ್ ಮಾಡ್ಕೊಂಡೇ ಇದ್ವು ನಿಮ್ಗೆ ವೈನಾಡು ವೈಲ್ಡ್ ಲೈಫ್ ಇಂದ ಬಂಡೀಪುರ ವೈಲ್ಡ್ ಲೈಫ್ ವರೆಗೆ ಯಾವ ತರ ಇರುತ್ತೆ ಮಾರ್ನಿಂಗ್ ಟೈಮ್ ಅಂತ. ಓಕೆ, ಇವಾಗ ನಮ್ಮ ದೃಷ್ಟಕ್ಕೆ ಟೈಗರ್ ಸಿಕ್ಬಿಟ್ರೆ ಏನ್ ಮಾಡೋದು? ನಮ್ಮ ದೃಷ್ಟಕ್ಕೆ ಟೈಗರ್ ಏನಾರು ಸಿಕ್ಬಿಟ್ರೆ ಏನ್ ಮಾಡಕ್ಕಾಗಲ್ಲ, ತುಂಬಾ ಖುಷಿ ಆಗ್ಬಿಡುತ್ತೆ. ಅದನ್ನ ತೋರಿಸ್ತಾ ನೋಡ, ನನ್ ಚಪ್ಪಾಳೆ ಹೊಡೆದ ತೋರಿಸ್ತಿ. ಓಕೆ, ಇವಾಗ ಹೋಗ್ತಾ ಇದೀವಿ ನೋಡಿ ರಿಯಲ್ ವೈನಾಡ್ ವೈಲ್ಡ್ ಲೈಫ್ ಒಳಗಡೆ. ಇವಾಗ ಅಬ್ಸರ್ವ್ ಮಾಡಿ ಆ ಕಡೆ ಈ ಕಡೆ ಯಾವ್ದಾದ್ರು ಪ್ರಾಣಿ ಗಿಣಿಗಳು ಕಾಣಿಸುತ್ತಾ ಅಂತ. ನಾನು ಲೆಫ್ಟ್ ಸೈಡ್ ನೋಡ್ಕೊತಾ ಇದೀನಿ, ಸಾಗರ್ ರೈಟ್ ಸೈಡ್ ನೋಡ್ಕೊತಾವನೆ. ನೀವು ಎರಡ್ ಸೈಡು ನೋಡ್ಕೊಳ್ಳಿ. ನಾವ್ ಯಾವ್ದಾದ್ರು ಮಿಸ್ ಮಾಡಿದ್ರೆ ನೀವು ಕರಪ್ಷನ್ ಮಾಡ್ಕೋಬಿಡಿ. ಆಮೇಲೆ ಅಲ್ಲಿ ಪ್ರಾಣಿದು ನೀವು ಹೇಳಲಿಲ್ಲ ಅನ್ಕೋಬಿಡಿ. ನಾವು ಒಂದೊಂದ್ ಸೈಡ್ ಮಾತ್ರ ನೋಡ್ತಾ ಇದೀವಿ. ಹಂಗೇನೆ ಈ ಬಂಡೀಪುರ ವೈಲ್ಡ್ ಲೈಫ್ ಸುತ್ತಮುತ್ತ ನೋಡ್ರಿ, ಮರಗಳು ಬಿಟ್ರೆ ಬೇರೆ ರೀತಿ ಯಾವುದೇ ರೀತಿ ಬೇಲಿ ಗಿಡಗಳು ಇಲ್ವೇ ಇಲ್ಲ. ಅದು ಮರನೆಲ್ಲ ಫುಲ್ ನಾಶ ಮಾಡ್ಬಿಡುತ್ತೆ. ಬಂಡೀಪುರ ಫಾರೆಸ್ಟ್ನವರು ಪರವಾಗಿಲ್ಲ, ಒಳ್ಳೆ ಕೆಲಸ ಮಾಡಿದ್ದಾರೆ. ಆ ರೀತಿ ಬೇಲಿ ಗಿಡಗಳನ್ನೆಲ್ಲ ತೆರೆದಾಕ್ಬಿಟ್ಟಿದ್ದಾರೆ ನೋಡ್ರಿ. ಒಂದು ವೇಸ್ಟ್ ಗಿಡನೂ ಕೂಡ ಇಲ್ವೇ ಇಲ್ಲ. ಎಷ್ಟು ನೀಟ್ನೆಸ್ ಆಗೈತೆ ನೋಡ್ರಿ ಬಂಡೀಪುರ ಫಾರೆಸ್ಟ್. ಜಿಂಕಲೇ ಜಿಂಕ 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 ನೋಡ್ರಿ, ಇಲ್ಲೈತೆ ಜಿಂಕೆ. ನೋಡ್ರಿ, ಅಲ್ಲೈತೆ ಜಿಂಕೆ. ಅದನ್ನ ವಾರನ್ ಗಿರನ್ ಏನು ಕೂಡ ಮಾಡ್ಬಾರ್ದು ಪಾಪ, ಅದಕ್ಕೆ ಡಿಸ್ಟರ್ಬ್ ಮಾಡ್ಬಾರ್ದು ಅಂತ. ಇಂದು ನೋಡ್ರಿ, ನಮ್ಗೆ ಸ್ಟಾರ್ಟಿಂಗ್ ಜಿಂಕೆ ಸಿಕ್ಕೈತೆ. ಪರವಾಗಿಲ್ಲ, ಸಾಗರ್ ಸುಮಾರು ಕಣ್ಣಾರ್ಸ್ಬಿಟ್ಟು ಹುಡ್ಕಾಡ್ಬಿಟ್ಟವನೆ ಜಿಂಕೆನ. ನಮ್ಗೆ ಈ ಜಿಂಕೆ ಗಿಂಕೆ ಎಲ್ಲ ಸಿಗ್ಬಾರ್ದು. ಸಿಕ್ಕಿದ್ರೆ ಟೈಗರ್ ಸಿಗ್ಬೇಕು. ಎಲಿ ಸೊಂಡ ಸಿಗ್ಬೇಕು ನಿನಗೆ. ನಮ್ಗೆ ನಿಜ ಕಣ, ತಮಾಷೆ ಅಲ್ಲ. ನಮ್ಗೆ ಸಿಕ್ಕಿದ್ರೆ ಈ ಜಿಂಕೆ ಗಿಂಕೆ ಏನು ಸಿಕ್ಬಾರ್ದು. ಮತ್ತೆ ಎಲಿ ಸೊಂಡ ನಮ್ಗೆ ಏನಿದ್ರೆ ಟೈಗರ್ ಸಿಗ್ಬೇಕು. ಟೈಗರ್ ಇಲ್ಲ ಲೆಪಾರ್ಡು ನೋಡಿ, ಈ ತರ ಸಿಕ್ಕಿದ್ರೆ ತಾನು ನೋಡಕ್ ಚೆನ್ನಾಗಿರುತ್ತೆ. ಫೋನ್ ಮಾಡಿ ಬರ್ಬೇಕಾಯ್ತು. ಅವು ಮಾತಾಡೋದಾಗಿದ್ರೆ ಚೆನ್ನಾಗಿರೋದು. ಒಂದ್ ಫೋನೇ ತಕೊಟ್ಬಿಡವೆ. ಹೌದು ಮಚ್ಚ, ಅದೊಂದು ಹೊಳೆ ಹರಿತೈತಲ್ಲ ಅಲ್ಲಿ, ಕಾವೇರಿ ಒಳೆ. ಕಾವೇರಿ ಹೊಳೆ ಕರೆಕ್ಟಾಗಿ ನಂಗೆ ನಿಜ ಗೊತ್ತಿಲ್ಲ. ನಾನ್ ಹಂಗ ಮಾತ್ರ ಗೊತ್ತಾ. ಇಲ್ಲ, ಆಡಿಯನ್ಸ್ ಹಾಕೊಂಡು ರುಬ್ಬಿಡ್ತಾರೆ ನಿನಗೆ ಕಮೆಂಟ್ ಬಾಕ್ಸ್ ನಲ್ಲಿ. ಆಮೇಲೆ ನೋಡ್ರಿ, ಅಲ್ಲಿ ಆತರ ಕಾರ್ಗಳು ನಿಲ್ಸಿದಾರಲ್ಲ, ಆತರ ನಿಲ್ಸ್ಲೇಬಾರ್ದು ಲೆಕ್ಕದಲ್ಲಿ ಹೇಳ್ಬೇಕು ಅಂತಂದ್ರೆ. ಫಾರೆಸ್ಟ್ ಒಳಗೆ ಕಾರ್ ನಿಲ್ಸೋದು ಅವರು. ಜಿಂಕೆ ಐತೆ ಮಚ್ಚ ನೋಡಿ, ಇಲ್ಲ ಐತೆ ನೋಡ್ರಿ ಜಿಂಕೆ. ಮತ್ತೆ ಜಿಂಕಲೇ ಜಿಂಕ 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 ನೋಡಿ, ಇದಕ್ಕೆ ಅನ್ಸುತ್ತೆ ಅವ್ರು ನಿಲ್ಸಿದ್ದು. ನೋಡಿ, ಇಲ್ಲ ಐತೆ ನೋಡ್ರಿ, ಐತೈತೆ ನೋಡ್ರಿ. ಇದೇನ್ ಬರೀ ಜಿಂಕೆನೆ ಸಿಕ್ತೈತೆ? ಮುಂಚೆ ಸಿಕ್ಕತ್ತ ಬೌಲಿ. ಅದು ನಿಲ್ಸ್ಬಾರ್ದು ಸಾಗರು ಗಾಡಿಗಳನ್ನ ಯಾವುದೇ ಕಾರಣಕ್ಕೂ ನಿಲ್ಸ್ಬಾರ್ದಂಗೆ. ತಪ್ಪು ಅದು ಅವ್ರು ಮಾಡೋ ತಪ್ಪು. ಅದು ನೋಡ್ಕೊಂಡು ಸುಮ್ನೆ ನೋಡ್ತಾ ಇರ್ಬೇಕು. ನಮ್ದಾಗಿದ್ದು ಶಿಸ್ತು. ಆ ತರ ಜಿಂಕೆಗಳು ಅದೆಷ್ಟು ನೋಡ್ಬೋದು ಈ ಬಂಡೀಪುರ ಫಾರೆಸ್ಟ್ ನಲ್ಲಿ. ಇಲ್ಲಿ ಆಲ್ಮೋಸ್ಟ್ ಅಲ್ಲೂ ಎಲ್ಲಾ ಜನಗಳು ಏನಪ್ಪಾ ಮಾಡೋದು ಅಂತಂದ್ರೆ, ಯಾವ್ದಾದ್ರು ಪ್ರಾಣಿ ಗಿಣಿ ರೋಡ್ ಇಂದ ಪಕ್ಕದಲ್ಲಿ ಎಲ್ಲರೂ ನಿಂತೈತೆ ಅಂತಂದ್ರೆ ಗಾಡಿನ ಅಲ್ಲೇ ಸ್ಟಾಪ್ ಮಾಡ್ಬಿಡ್ತಾರೆ. ಸ್ಟಾಪ್ ಮಾಡ್ಬಿಟ್ಟು ಹತ್ರ ಹೋಗಿ ಫೋಟೋಗಳನ್ನ ತೆಗೆಯೋದಕ್ಕೆ ಸಾಹಸಕ್ಕೆಲ್ಲ ಕೈ ಹಾಕ್ತಾರೆ. ಯಾವ ಟೈಮಲ್ಲಿ ತಿರುಗಿ ಬೀಳುತ್ತೆ ಅಂತ ಹೇಳಕ್ಕಾಗಲ್ಲ. ಒಂದ್ ಟೈಮ್ ಏನಾದ್ರು ತಿರುಗಿ ಬೀಳ್ತೋ ಮುಗೀತ್ ಕತೆ, ಫಿನಿಶ್, ಸ್ಪಾಟ್ ಔಟ್. ಸೊ ಅವ್ರು ಇಲ್ಲಿ ನೋಡಿ, ಇಲ್ಲಿ ಉತ್ತಗಳು ಎಷ್ಟವೆ. ಬಂಡೀಪುರ ಫಾರೆಸ್ಟ್ ತುಂಬಾ ಐತೆ. ಮಾರ್ಚ್ ಮತ್ತೆ ಮೇ ಟೈಮಲ್ಲಿ ಏನಾದ್ರು ಬಂತು ಅಂದ್ರೆ ಒಳ್ಳೆ ವ್ಯೂ ಪಾಯಿಂಟ್ ಸಿಗುತ್ತೆ ನಿಮ್ಗೆ. ಇಲ್ಲಿ ಯಾವಾಗ್ಲೂ ಸಿಗುತ್ತೆ, ಅಂದ್ರೆ ಆವಾಗ ಒಂದ್ ಸ್ವಲ್ಪ ಚೆನ್ನಾಗಿ ಸಿಗುತ್ತೆ ನಿಮ್ಗೆ. ಪ್ರಾಣಿಗಳೆಲ್ಲ ರೋಡ್ ಸೈಡ್ ನಿಂತಿರ್ತವೆ, ಆವಾಗ ಚೆನ್ನಾಗಿ ನೋಡ್ಕೋಬಹುದು ನೀವು. ನೋಡ್ರಿ, ಇದು ಕರಡಿ ಸ್ಪಾಟ್ ಅಂತ. ಇದು ಇಲ್ಲಿ ಕರಡಿಗಳಿರುತ್ತೆ ಅನ್ಬಿಟ್ಟು ಬೋರ್ಡ್ ಹಾಕವ್ರೆ ನೋಡ್ರಿ. ಇಲ್ಲೊಂದು ಆಕ್ಸಿಡೆಂಟ್ ಆಗಿ ಹೋಗುತ್ತೆ ನೋಡ್ರಿ, ಅದಕ್ಕೆ ಸ್ಲೋಲ್ ಬರ್ಬೇಕು ಅಂತ ಅನ್ನೋದು. ನೋಡ್ರಿ, ಇವಾಗ ಬಂದಿದೀವಿ ಕಾಡೆಮೆಗಳು ತಿರುಗಾಡೋ ಸ್ಪಾಟ್ಗೆ. ನೋಡೋಣ ಇಲ್ಲಾದ್ರೂ ಕಾಡೆಮೆಗಳು ಕಾಣಿಸುತ್ತಾ ಅಂತ. ಅಲ್ಲಿ ಹಿಂದ್ಗಡೆ ನೋಡಿದ್ವು, ಕರಡಿ ಏನ್ ಕಾಣಿಸ್ಲಿಲ್ಲ ನಮ್ಗೆ. ಇವಾಗ ಇಲ್ಲಿ ನೋಡೋಣ, ಇಲ್ಲೆಲ್ಲ ಕಾಡೆಮೆಗಳು ಇರುತ್ತೆ ಅಂತ ಬೋರ್ಡ್ ಹಾಕವ್ರೆ, ಕಾಣಿಸುತ್ತಾ ಅಂತ. ಆದ್ರೆ ಹೇಳ್ಬೇಕು ಅಂತಂದ್ರೆ ಸಾಗರ, ಬಂಡೀಪುರ ಬಂದು ಟೈಗರ್ ರಿಸರ್ವ್ ಅಲ್ಲಿ 2ನೇ ಸ್ಥಾನದಲ್ಲಿ ಐತೆ ಅಲ್ವಾ. ಒಂದು ಸಲನೂ ಕೂಡ ಟೈಗರ್ ಯಾರು ನೋಡಿಲ್ಲ ಅನ್ಸುತ್ತೆ. ರೇರು ನೋಡಿರೋ ತನಕ ಟೈಗರ್ನ. ಪುಣ್ಯ ಮಾಡಿರ್ಬೇಕು ಕಣದ್ ನೋಡಕ್ಕೂ. ಆಮೇಲೆ ಮಾದಪ್ಪನ ವಾಹನ ನೋಡಕ್ಕೂ ಪುಣ್ಯ ಮಾಡಿರ್ಬೇಕು. ಅದ್ ನಾವಿಬ್ರು ಮಾಡಿಲ್ಲ, ಅದ್ ಸಿಕ್ಕಿಲ್ಲ. ನೋಡ್ರಿ, ಈ ಕಡೆ ಜಿಂಕೆ ಹೋಗ್ತೈತೆ. ಮತ್ತೆ ಬರೀ ಜಿಂಕೆನೆ ಕಾಣಿಸ್ತೈತಲ್ಲ ನಮ್ಗೆ. ಗ್ಯಾಂಗೆ ಐತೆ ಮಗ, ಫುಲ್ ಗ್ಯಾಂಗೆ ಐತೆ ನೋಡ್ರಿ ಜಿಂಕೆ. ಅದ್ರ ನಾವು ಪಕ್ಕಾ ರೂಲ್ಸ್ ಎಲ್ಲ ಫಾಲೋ ಮಾಡ್ತಾ ಇದೀವಿ. ಒಂದು ಜಾಗದಲ್ಲೂ ಕೂಡ ನಿಲ್ಸಿ ನಾವು ಹತ್ರ ಹೋಗಿ ಫೋಟೋ ಗಿಟ ಏನು ತಗೊಂಡಿಲ್ಲ. ಮತ್ತೆ ಇಲ್ಲೊಂದ್ ಬ್ಯಾಚ್ ಜಿಂಕೆ ಐತೆ ನೋಡಿ. ಜಿಂಕಲೇ ಜಿಂಕ ಜಿಂಕ. ಮತ್ತೆ ಒಂದ್ ಬ್ಯಾಚ್ ಐತೆ ನೋಡ್ರಿ, ಅದೇನೋ ನೋಡ್ತೈತೆ ಮಚ್ಚ. ಅದು ಏನೋ ಕೇಳಿಸ್ಕೊತೈತೆ, ಏನೋ ಸಿಗ್ನಲ್ ಕೊಡ್ತಾ ಇರ್ಬೇಕು ಅದ್ರ ಕಂಡ.
ಹಸ್ಬೆಂಡ್ ನೋಡ್ರಿ ಬಂಡೀಪುರ ಫಾರೆಸ್ಟ್ ಕ್ಲೋಸ್ ಆಯ್ತು. ಓಕೆ ನೋಡ್ರಿ, ಅಂತೂ ನಾವು ಅನ್ಕೊಂಡಂಗೆ ನಾವು ನಿಮ್ಗೆ ಬಂಡೀಪುರ ಟೈಗರ್ ರಿಸರ್ವ್ ನ ತೋರಿಸ್ಬೇಕು ಅನ್ಕೊಂಡಿದ್ವು. ಇವತ್ತು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನಾವು ನಿಮ್ಗೆ ಬಂಡೀಪುರ ಟೈಗರ್ ರಿಸರ್ವ್ ನ ತೋರಿಸಿದೀವಿ. ನೋಡೋದಲ್ಲ, ಇದಿಷ್ಟನೇ ಈ ವಿಡಿಯೋ. ಮತ್ತೆ ಹಂಗೇನು ಇನ್ನೊಂದು ಏನಪ್ಪಾ ಅಂತಂದ್ರೆ, ರಾತ್ರಿ ಬಂದಿದ್ದಕ್ಕೆ ತುಂಬಾನೇ ಒಳ್ಳೇದಾಯ್ತು. ಏನಕ್ಕಪ್ಪ ಅಂತಂದ್ರೆ ನಿಮ್ಗೆ ಆನೆನಾದ್ರು ತೋರಿಸು. ಮಾರ್ನಿಂಗ್ ಟೈಮು ಅಷ್ಟೇನು ಪ್ರಾಣಿಗಳು ಇವಾಗ ಬಂಡೀಪುರದ ರೋಡ್ ಸೈಡ್ ಏನು ಬರ್ತಾ ಇಲ್ಲ. ಓಕೆ ನೋಡೋದಲ್ಲ, ಇದಿಷ್ಟನೇ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದೇ ಒಂದು ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ, ಆದ್ರೆ ಸಬ್ಸ್ಕ್ರೈಬ್ ಮಾಡೋದಂತೂ ಮಿಸ್ ಮಾಡಬೇಡಿ ಅಂತ ಹೇಳ್ತಾ, ನೆಕ್ಸ್ಟ್ ಯಾವ್ದಾದ್ರು ಒಂದು ಹೊಸ ಟಾಪಿಕ್ ನೊಂದಿಗೆ ನಾವು ನಿಮ್ಮ ಮುಂದೆ ಸಿಗ್ತೀವಿ. ಅಲ್ಲಿವರೆಗೂ ಕೂಡ ಎಲ್ಲರಿಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್. ಬಾಯ್ ಬಾಯ್ ಹೇಳ್ಬಿಡು ಮಚ್ಚ. ಬಾಯ್ ಬಾಯ್. ಸಬ್ಸ್ಕ್ರೈಬ್ ಮಾಡ್ಬಿಡಿ. ಸಬ್ಸ್ಕ್ರೈಬ್ ಮಾಡ್ಬಿಡಿ, ಹಂಗೆ ಲೈಕ್ ಸ್ಟ್ರಾಂಗ್ ಆಗುತ್ತೆ. ಓಕೆ ಬಾಯ್ ಬಾಯ್.